ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 43ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತ್ರಿಭುಜದ ಎರಡು ಬಾಹುಗಳನ್ನು ವ್ಯಾಸಗಳಾಗಿ ತೆಗೆದುಕೊಂಡು ವೃತ್ತಗಳನ್ನು ಎಳೆದಿದೆ. ಆ ವೃತ್ತಗಳ ಛೇದನ ಬಿಂದುವು ತ್ರಿಭುಜದ 3ನೇ ಬಾಹುವಿನ ಮೇಲೆ ಇರುತ್ತದೆ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಒಂದು ತ್ರಿಭುಜದ ಎರಡು ಬಾಹುಗಳನ್ನ ವ್ಯಾಸವನ್ನಾಗಿ ತೆಗೆದುಕೊಂಡು ವೃತ್ತಗಳನ್ನ ಎಳೆದಿದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಈ ರೀತಿ ಒಂದು ತ್ರಿಭುಜ ಈ ರೀತಿ ತಗೊಂಡ್ರೆ ಈ ಎರಡು ಬಾಹುಗಳು ಏನ್ ಹೇಳಿ ವೃತ್ತದ ವ್ಯಾಸವನ್ನಾಗಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಹೇಗ್ ಬರುತ್ತೆ ನೋಡಿ. ಓಕೆ, ಸೊ ಇದೊಂದು ವೃತ್ತ, ಇದೊಂದು ವೃತ್ತ. ಸೊ ಇದೇನಾಯ್ತು ಹೇಳಿ, ವ್ಯಾಸ ಆಗತ್ತೆ. ಓಕೆ, ಒನ್ ಸೆಕೆಂಡ್ ಸಾರಿ. ಓಕೆ, ಸೊ ಇದು ವ್ಯಾಸವನ್ನಾಗಿ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸ್ವಲ್ಪ ಇದು ಈ ರೀತಿ ಬರಲಿ. ಸೊ ಎ ಓ ಬಿ, ಸೊ ಇದನ್ನ ಡಿ ಅಂತ ತಗೊಳ್ಳೋಣ. ಓ ಸಿ. ಓಕೆ, ಈ ರೀತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ಆ ವೃತ್ತಗಳ ಛೇದನ ಬಿಂದುವು ತ್ರಿಭುಜದ 3ನೆಯ ಬಾಹುವಿನ ಮೇಲೆ ಇರುತ್ತೆ ಅಂತ ಹೇಳ್ಬೇಕು. ಓಕೆ, ಹಾಗಾದ್ರೆ ಈ ಒಂದು ಛೇದನ ಬಿಂದು ಏನಾಗತ್ತೆ, 3ನೆಯ ಬಾಹು BCಯ ಮೇಲಿರುತ್ತೆ ಅನ್ನೋದನ್ನ ಹೇಳ್ಬೇಕು. ಸೊ ಇಲ್ಲಿ ಅರ್ಧ ವೃತ್ತದಲ್ಲಿನ ಕೋನವು ಲಂಬ ಕೋನ ಅನ್ನೋದು ನಮ್ಗೆ ಗೊತ್ತಿದೆ. ಓಕೆ, ಸೊ ಅರ್ಧ ವೃತ್ತದಲ್ಲಿನ ಕೋನ ಲಂಬ ಕೋನ ಆಗಿರುತ್ತೆ. ಓಕೆ, ನೋಡಿ ಅರ್ಧ ವೃತ್ತ ಅಲ್ವಾ. ಸೊ ಇಲ್ಲಿ ಈ ಕೋನ ಏನಿರುತ್ತೆ, ಪರಿಧಿಯ ಮೇಲಿನ ಕೋನ ಲಂಬ ಕೋನ ಆಗಿರುತ್ತೆ. ಓಕೆ, ಸೊ ಈ ಸಂಗತಿಯನ್ನು ಬಳಸ್ಕೊಂಡು ಇಲ್ಲಿ BDC ಒಂದು ರೇಖೆಯಾಗಿತ್ತು. ಸೊ ಛೇದಕ ಬಿಂದುವು 3ನೇ ಬದಿಯಲ್ಲಿದೆ ಎಂದು ಸಾಬೀತುಪಡಿಸಲು ಇದು ಸಾಧ್ಯ ಆಗತ್ತೆ. ಓಕೆ, ಅನ್ನೋದನ್ನ ನಾವು ತೋರಿಸ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಅರ್ಧ ವೃತ್ತದಲ್ಲಿನ ಕೋನವು ಲಂಬ ಕೋನ ಆಗಿರೋದ್ರಿಂದ ಕೋನ ADB. ಓಕೆ, ಸೊ ಕೋನ ADB ಒನ್ ಸೆಕೆಂಡ್. ಕೋನ ADB ಈಸ್ ಈಕ್ವಲ್ ಟು ಏನ್ ಹೇಳಿ 90 ಡಿಗ್ರಿ ಮತ್ತು ಕೋನ ADC ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಸೊ ಹಾಗಾದ್ರೆ ಕೋನ ADB ಪ್ಲಸ್ ಕೋನ ADC ಈಸ್ ಈಕ್ವಲ್ ಟು 90 ಡಿಗ್ರಿ ಪ್ಲಸ್ 90 ಡಿಗ್ರಿ. ಸೊ ಹಾಗಾದ್ರೆ ಕೋನ ADB ಪ್ಲಸ್ ಕೋನ ADC ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 180 ಡಿಗ್ರಿ ಆಗತ್ತೆ. ಓಕೆ, ಸೊ ಇದು BDC ಅನ್ನೋದು ಏನಾಯ್ತು ಹೇಳಿ, BDC ಒಂದು ಸರಳ ರೇಖೆ ಆಗತ್ತೆ. ಸೊ ಒಂದು ಸರಳ ರೇಖೆ. ಓಕೆ, ಸೊ ಆದ್ದರಿಂದ ವೃತ್ತಗಳ ಛೇದಕ ಬಿಂದುವು BCಯ 3ನೇ ಬದಿಯಲ್ಲಿದೆ ಅಂತ ಹೇಳ್ಬೋದು. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.